ಬ್ರಹ್ಮಂಗೆ ತಲ್ಕೆಟ್ಟು ಮಾಡ್ದ ಮನುಷ್ಯನ್ ಜನ್ಮನ್ನ ಬುರ್ಡೆಲ್ಲಿ ಮೆದಲಿಟ್ಟು ಕೊಟ್ನು ಹಣ. ಸುರೇಶ್ ಸಾಕು ಬೇಕು ಸಂತು ಬಾ. ಇವರೆಲ್ಲ ಡಾನ್ಸ್ ಮಾಡದಂತ ಈ ಕಂಬದ ರಂಗಯ್ಯಗೆ ಒಂದು ದೊಡ್ಡ ಚಪ್ಪಾಳೆ. ನಾವು ಒಂದು ಪ್ರಶ್ನೆ ಕೇಳಬೇಕು, ಇವ್ರಿಗೆ ಕಂಬದ ರಂಗಯ್ಯ ಅಂತಾರ, ಇವ್ರ ಕಂಬ ನೆಲ್ಲಲ್ಲಿ ಇಟ್ಟವ್ರೆ ಅಂತ ನಾವು ಕೇಳ್ಬೇಕು ಅಂತ. ಅಲ್ಲ, ಕಂಬ ಅಂದ್ರೆ ಏನು ಎಲೆಕ್ಟ್ರಿಕ್ ಕಂಬ ಇಡ್ತಾರ? ಮೇಲ್ಗಡೆ ಮನೆ ಎರಡು ಮನೆನೂ ಮೇಂಟೈನ್ ಮಾಡುವಂತ ಕಂಬಗಳನ್ನ. ಸರ್ ಇಲ್ಲ ಸರ್, ನಾನು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಹಾರ್ಮೋನಿಯಂ ಕೆಳಗಿನ ಮನೆ ಎಲ್ಲ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಹೇಳಿದ್ದೆ. ಅದನ್ನೇ ಅದೆಲ್ಲ ಪ್ರಾಕ್ಟೀಸ್ ಮಾಡು, ತುಂಬಾ ಕೆಳಗೆ ಹೋಗ್ಬೇಡ ಗುರು, ವಾಯ್ಸ್ ಎಫೆಕ್ಟ್ ಆಗ್ಬಿಡುತ್ತೆ, ವಾಯ್ಸ್ ಕ್ರ್ಯಾಕ್ ಬಂದ್ಬಿಡುತ್ತೆ. ತುಂಬಾ ಕೆಳಗೆ ಹೋಗ್ಬಿಟ್ರೆ ವಾಯ್ಸ್ ಕ್ರ್ಯಾಕ್ ಆಗ್ಬಿಡುತ್ತೆ ಅಂತ ಹೋಗ್ಬಿಡುತ್ತೆ. ಇಲ್ಲ, ಅವರ ಹೆಸರು ಆಕ್ಚುಲಿ ಆಯುಷ್ ಮಂಜು ಅವರು, ಬಟ್ ಅವ್ರ ಮೂಲ ಹೆಸರು ಬಂದು ಕಂಬದ ರಂಗಯ್ಯ. ಮಹಾಗುರುಗಳಿಗೆ ಚೆನ್ನಾಗಿದೆ ಕೇಳಕ್ಕೆ, ಇದೇ ಇರ್ಲಿ ಅಂತ ಹೇಳ್ಬಿಟ್ಟು ಹೇಳಿದ ತಕ್ಷಣ ಪಾಪ ಅವರು ಕಂಬದ ರಂಗಯ್ಯ ಫಿಕ್ಸ್ ಆಗ್ಬಿಟ್ರು ಸರ್. ಅವ್ರು ಸರ್ ಮಿಮಿಕ್ರಿ ಎಲ್ಲ ಮಾಡ್ತಾರೆ ಸರ್. ಅಲ್ಲ, ಕಂಬದ ರಂಗಯ್ಯ ಅಂದ್ರೆ ಕಂಬ ಹಾಕ್ದವ್ರಿಗೆಲ್ಲ ನಾಲೆಜ್ ಇರುತ್ತೆ. ಹೇಳಿ ಯಾವುದು? ಅಪ್ಪರ್ವತಮ್ಮ, ನನ್ ಮೊದ್ಲೇ ಹೇಳ್ದೆ ನಿನ್ಗೆ, ನಿನ್ ಮಗ ಭದ್ರ ಕೆಂಡ ಇದ್ದಂಗಮ್ಮ, ಮುಚ್ಚಿಟ್ಕೋ. ಅಯ್ಯೋ, ನನ್ ಮಗ ಏನ್ ಮಾಡ್ದ? ಸಾವುಕಾರ ಮಕ್ಕಳು ಬಂದಾಗ ಮುಂದಲೆ ಹಿಡ್ಕಂಡ ಎಳ್ದ ಕೊಯ್ದ. ನಿನ್ನ ಮಗ ಯಾವತ್ತು ಕೆಂಡ ಇದ್ದಂಗೆ ಹುಷಾರಾಗಿ ಇಟ್ಕೋ ಪರ್ವತಮ್ಮ, ಇದೇ ಹೇಳ್ತಾ ಇದ್ದೀನಿ ನಾನು. ದೊಡ್ಡನವ್ರು ಜಿ ಚಾಕ್ ಜಿಗಿ ಜಿಗಿ ಚಾಕ್, ಜಿ ಚಾಕ್ ಜಿಗಿ ಜಿಗಿ ಚಾಕ್. ಬಾರು ನನ್ನ ಬಂಗಾರವೇ, ತಗೊಳ್ಳು ಸ್ವಲ್ಪ. ಅಯ್ಯೋ, ಬದ್ದು ಬುತ್ತು ಕೊಡ್ತೀವಿ ಬಾರು. ಅಜ್ಜಿ ಚಾಕ್ ಜಿಗಿ ಜಿಗಿ ಚಾಕ್, ಜಿ ಚಾಕ್. ತಮ್ದು ಯಾರ್ದು? ಜಗೇಶ್ ಸರ್ದು ಸರ್. ಆಲ್ ದ ಬೆಸ್ಟ್ ಸರ್. ಆಯ್ತು, ಲಕಡಿ ಪಕಡಿ ಜುಮ್ಮ. ಬೆಂಕದ ಸಿಂಗಾರಿ ಮೈ ಯಾರನ್ನ ಅಕ್ಕಪಕ್ಕ ಕೇಳಿಸ್ಕೊಂಡು ಒದಗಿದೆ ಕೊಟ್ಟಾರು. ಫಿಗರ್ ಅವರ್ ಯು. ಯಾರು ಅಕ್ಕ ತಂಗಿ ಇಲ್ವೇನದ? ಫಿಗರ್ಗೆ BP ಜಾಸ್ತಿ ಅನ್ಸುತ್ತೆ, ಬೇರೆ ಫಿಗರ್ ಟ್ರೈ ಮಾಡೋಣ. ಆ ಬೆಂಕದ ಸಿಂಗಾರಿ. ಅಮ್ಮ, ಏನ್ ಗೊತ್ತಾ, ಅವಾಗ ಆಯ್ಕೊಂಡ್ ತಿನ್ನೋ ಕಾಲ ನಮ್ದು. ಹೊಟ್ಟೆಗೆ ಇಟ್ಟು ಸಿಕ್ಕಿದ್ರೆ ಸಾಕು, ಹೇಳಿ ಗುರುಗಳಿಗೆ ಗೊತ್ತು ನಮಗೆ ಏನು. ಅವಾಗ 200 ರೂಪಾಯಿ ಇದ್ರೆ ಸಂಸಾರ ಮಾಡೋ ದಿನಗಳು. ನಮ್ಮ ಕಣ್ಣೆಲ್ಲ ಏನ್ ಗೊತ್ತಾ, ಡೈಲಾಗ್ ಮೇಲೆ ಇರ್ಲಿಲ್ಲ. ಸಾಯಂಕಾಲ ಆದ್ರೆ ಟೋಕನ್ ಬರ್ತದ ಅಂತ ಆ ಕಡೆ ಈ ಕಡೆ ಅದು ಕೊಟ್ಬಿಟ್ರೆ ಸಾಕು ನಮ್ಗೆ ಆನಂದ. ಅಂತ ಪೀರಿಯಡ್ ಅವಾಗ ಹೇಳಿದ್ದೆ ಡೈಲಾಗು, ಏನೇನೋ ಹೇಳ್ತಿದ್ವಿ ಅವಾಗ. ಈಗ ನಾವು ನೆನೆಸ್ಕೊಂಡು ಹಿಂದ್ಗಡೆ ಕೂತ್ಕೊಂಡು ನೋಡಿದ್ರೆ ನಾವ ಮಾಡಿದ್ವಿ ಅಂತ ನನಗೆ ಡೌಟ್ ಇಲ್ಲ, ಆಗ್ತಿಲ್ಲ. ಮಜಾ ಇದೆ ಅಣ್ಣ, ನೀವು ನಿಜವಾಗ್ಲೂ ಎವರ್ಗ್ರೀನ್ ಅವೆಲ್ಲ. ಅಂದ್ರೆ ಅದು ಯಾವ ಜೋಶಲ್ಲಿ ಮಾಡಿದ್ರೆ, ಇವಾಗ ಅವಾಗಿದ್ದಂತ ಕಾಂಪಿಟೇಷನ್ ಬಗ್ಗೆ ನೀವು ಹೇಳ್ತಾ ಇರ್ತೀರಿ ಯಾವಾಗ್ಲೂ, ದೈತ್ಯ ಕಾಂಪಿಟೇಷನ್ ಅವಾಗ ಅಂತ. ಅದ್ರ ಮಧ್ಯೆ ಬರಬೇಕು ಅಂತಂದ್ರೆ ಇಟ್ಸ್ ನಾಟ್ ಎಟ್ ಆಲ್ ಪಾಸಿಬಲ್. ಅಂತದ್ರಲ್ಲಿ ಬಂದು ನೀವು ಸ್ಟ್ಯಾಂಡ್ ಆಗಿ ನಿಮ್ದೊಂದು ಚಾಪ್ ಮೂಡಿಸಿ ಇವತ್ತು ಇಷ್ಟು ಜನ ನಗ್ತಾರೆ ಅಂತಂದ್ರೆ ಅದು ಎವರ್ಗ್ರೀನ್ ಅಣ್ಣ, ಅದು ಎವರ್ಗ್ರೀನ್. ಹೌದು. ಆ್ಯಂಡ್ ಸರ್, ನೀವು ಹೇಳಿದ್ರಿ ಯಾವಾಗ ಯಾವ್ಯಾವ ಟೈಮಲ್ಲಿ ಮಾಡಿದೀವಿ ನಾವಂತ. ಆದರೆ ಇವತ್ತಿಗೂ ಎಷ್ಟೋ ಕಲಾವಿದರು ನಿಮ್ಮ ಧ್ವನಿಯ ಮೂಲಕ ದುಡ್ಡು ಸಂಪಾದನೆ ಮಾಡ್ತಿದ್ದಾರೆ, ಹೊತ್ತು ಊಟ ಮಾಡ್ತಿದ್ದಾರೆ. ಅದಕ್ಕಿಂತ ಪುಣ್ಯ ನಮಗೆ ಯಾವ್ದು ಬೇಕು ಅಲ್ವಾ? ಹೌದು, ಎಂಜಾಯ್ ಲಾಟ್. ಆಲ್ ಬ್ಯೂಟಿಫುಲ್ ಪೀರಿಯಡ್ ಅಮ್ಮ. ಕಂಬದ ರಂಗಯ್ಯ ಬಹಳ ಸ್ಟ್ರಾಂಗ್ ಆಗೈತೆ ನಿಮ್ ಕಂಬ, ಒಪ್ಪಿದೆ, ಅದ್ಭುತ. ತುಂಬಾ ಚೆನ್ನಾಗಿ ಟ್ಯಾಲೆಂಟೆಡ್ ಆಗಿದ್ರಪ್ಪ, ನನಗೇನೋ ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು ಸರ್. ಓಕೆ, ಎಸ್ ಭಟ್ರೆ, ನಿಮ್ಮ ಎನರ್ಜಿ ಮೆಚ್ಚಬೇಕ್ರಿ, ತುಂಬಾ ಚೆನ್ನಾಗಿ ಹಾಡಿದ್ರಿ. ಹಾಡುಗಾರನಿಗೆ ಒಂದು ವೇದಿಕೆಯಲ್ಲಿ ಹಾಡ್ಬೇಕಾದ್ರೆ ಮುಖ ಎಕ್ಸ್ಪ್ರೆಷನ್ ಅವ್ನು ತುಂಬಾ ಆನಂದ ಪಡ್ತಿದ್ದಾನೆ ಅಂತ ಅದು ಹಾಡಲ್ಲೂ ಇರಬೇಕು. ತುಂಬಾ ಜನ ತುಂಬಾ ನಕ್ಕೊಂಡು ಹಾಡ್ತಾರೆ, ಬಟ್ ಕಂಠದಲ್ಲಿ ಆ ಆನಂದ ಕಾಣಿಸಲ್ಲ. ಬಟ್ ನಿಂದ್ರಲ್ಲಿ ಅದಿತ್ತು, ಆ ಹಾಡಿನ ತಾತ್ಪರ್ಯನ ದಾಟಿಸ್ತೆ ಇವತ್ತು ಕೇಳೋರಿಗೆ. ಚೆನ್ನಾಗಿತ್ತಪ್ಪ. ಈ ಹಾಡು ನಾವ್ ಎಂಜಾಯ್ ಮಾಡಿದ್ವೋ ಇಲ್ವೋ, ನಮ್ಮ ಹುಡುಗರು ಸಿಕ್ಕಾಪಟ್ಟೆ ಬೆಸ್ಟ್ ಆಡಿಯನ್ಸ್
ಆಡಿಯನ್ಸ್ ಬೆಸ್ಟ್. ನನಗೆ ಇವ್ರ ಬಾಡಿ ಲ್ಯಾಂಗ್ವೇಜ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಸಕ್ಕತ್ತಾಗಿ ಡಾನ್ಸ್ ಮಾಡಿದ್ರು, ಎಂಜಾಯ್ ಮಾಡಿದ್ರು, ನಮಗೆಲ್ಲ ಎಂಟರ್ಟೈನ್ ಮಾಡಿದ್ರು. ಸಿಂಗಿಂಗ್ ಬಗ್ಗೆ ನಾನು ಏನು ಹೇಳಿ, ಐ ರಿಯಲಿ ಲೈಕ್ ಇಟ್. ನಂಗೆ ತುಂಬ ಇಷ್ಟ ಆಯಿತು. ನಂಗೆ ಕೇಳಿದ ಇಷ್ಟ ಆದರೆ ಆಯಿತು, ಐ ಜಸ್ಟ್ ಎಂಜಾಯ್ ಇಟ್. ಬಟ್ ನನಗೆ ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ನೀವು ಬಟ್ ಸ್ಟೆಪ್ ಹಾಕಿದ್ದು ಭಾಳ ಇಷ್ಟ ಆಯ್ತು. ಜಗ್ಗೇಶ್ ಸರ್ ಅದೇ ಸ್ಟೆಪ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಪ್ರಿಪೇರ್ ಮಾಡಿ ವಾರ್ಮ್ ಅಪ್ ಮಾಡೋಣ. ಇವ್ರಿಬ್ರನ್ನ ಬೈತಾರೆ, ನಾನು ಹೇಳಿದ್ರೆ ಬೈತಾರೆ, ನಾನು ಹೇಳಂಗಿಲ್ಲ. ಹೆಣ್ಮಕ್ಳಿಗೆ ಬೈಯಲ್ಲ ಜಗ್ಗೇಶ್ ಸರ್. ಹೆಣ್ಮಕ್ಳಿಗೆ ಯಾವತ್ತೂ ಅವ್ರು ಇಲ್ಲ ಅಂತ ಹೇಳೋದೇ ಇಲ್ಲ ಅವ್ರು. ಓಕೆ ಎಜೆ ಸರ್. ರಂಗಯ್ಯವರೇ ಅದ್ಭುತವಾಗಿ ಹಾಡಿದ್ರಿ. ಬಹಳ ಹೆಮ್ಮೆ ಆಯ್ತು. ಏನಂದ್ರೆ ಎಲ್ಲಾ ತರದ ಹಾಡನ್ನ ನೀವು ಹಾಡ್ತೀರಾ. ಆ ಹಾಡಿಗೆ ಏನ್ ಬೇಕು ಅದನ್ನ 100% ಕೊಡೋದಿದೆಯಲ್ಲ. ಹ್ಯಾಟ್ಸ್ ಆಫ್ ಯು. ಥ್ಯಾಂಕ್ ಯು. ಶುಭ ಗುರುಗಳೇ. ಸುತ್ತಮುತ್ತಲು ಏನೇ ನಡೀತಾ ಇದ್ರು ಸಂಗೀತದ ಒಂದು ಅಂಶ ಏನೈತೆ ಅದನ್ನ ಬಿಟ್ಕೊಡ್ದೆ ಅದರಲ್ಲಿ ನೀನ್ ಭಾವ ತುಂಬಿ ಎಲ್ಲೂ ಡಿಸ್ಟ್ರಾಕ್ಟ್ ಆಗದೆ ಹಾಡಿದ್ಯಾ. ದಟ್ ಇಸ್ ದ ಪ್ಲಸ್ ಪಾಯಿಂಟ್. ವೆರಿ ಗುಡ್. ಮಹಾಗುರುಗಳೇ ತುಂಬ ಚೆನ್ನಾಗಿ ಹಾಡಿದೆ ಕಣ, ತುಂಬ ಚೆನ್ನಾಗಿ. ಇವರ್ ಅನ್ ಆಕ್ಟರ್ ಬೇಸಿಕಲಿ. ನನಗೆ ಗೊತ್ತು ಈಸ್ ಅನ್ ಆಕ್ಟರ್ ಅಂಡ್ ಎ ಪರ್ಫಾರ್ಮರ್ ಅಂಡ್ ಎ ಸಿಂಗರ್. ಇವತ್ತು ಎಲ್ಲವೂ ಬ್ಲೆಂಡ್ ಆಗಿತ್ತು. ನೀವೆಲ್ಲ ಪರ್ಮಿಷನ್ ಕೊಟ್ರೆ ಟಾಪ್ 5 ನಲ್ಲಿ ಒಂದು ಸ್ಥಾನ ಇವನಿಗೆ ನಿಗದಿ ಮಾಡಬಹುದು ನಾವು. ಇಲ್ಲಿಂದ ನಿಮ್ಮ ಜರ್ನಿ ಎಚ್ಚರಿಕೆಯಿಂದ ಮಾಡಬೇಕೇನು. ಯಾಕಂದ್ರೆ ಈಗ ಅವಕಾಶಗಳು ಬರ್ತವೆ, ಬಹಳ ಬೇಗ ಹೋಗ್ಬಿಡ್ತವೆ. ಜಗ್ಗಣ್ಣನ ಕಾಲ ಅಲ್ಲ. ಆತ ಇದ್ದ ಕಡೆ ಮಾತು, ಆತ ಒಂದೊಂದು ಹೆಜ್ಜೆ ಹತ್ತು ಬಂದು ನಾನು ನೋಡಿದ್ದೀನಿ. ಯಾವ್ದ್ರಿಂದ ಗೊತ್ತಾ? ಬರೀ ಟ್ಯಾಲೆಂಟ್ ಬೆಳೆಯೋದಕ್ಕೆ ನಿನಗೆ ಅವರೇ ರೋಲ್ ಮಾಡಲ್ಲ.